ನೋಡಿ ವೀಕ್ಷಕರೇ, ನಾಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿನವೇ ಚೈತ್ರ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ. ಚೈತ್ರ ನವರಾತ್ರಿ ಯುಗಾದಿ ಹಬ್ಬದ ದಿನ ಅಂದರೆ ಹೊಸ ವರ್ಷ. ನಿಮಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದಲ್ಲಿ ನಿಮಗೆಲ್ಲ ಈಗ ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ನಾಳೆ ಯಾರ್ಯಾರು ನವರಾತ್ರಿ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಅಂಥವರು ನಾಳೆ ನವರಾತ್ರಿ ದಿನ ಮನೆಯಲ್ಲಿ ತಾಯಿಗೆ ಕಳಶ ಸ್ಥಾಪನೆ ಮಾಡಬೇಕು. ಆದರೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿ ಕಳಶ ಇಡೋದಕ್ಕೆ, ಇಲ್ಲಾಂದರೆ ನಿಮಗೆ ಅಭಿಜಿತ್ ಮುಹೂರ್ತದಲ್ಲಿ ನೀವು ಕಳಶನ ಹೂಡ್ಬೋದು. ಅಭಿಜಿತ್ ಮುಹೂರ್ತ ಟೈಮಿಂಗ್ಸ್ ಬಂದುಬಿಟ್ಟು 11:56 ಬೆಳಗ್ಗೆ 12:46 ಅಷ್ಟರೊಳಗೆ ನೀವು ಅಭಿಜಿತ್ ಮುಹೂರ್ತದಲ್ಲಿ ಕಳಶನ ಸ್ಥಾಪನೆ ಮಾಡ್ಬೋದು. ತಾಯಿಗೆ ನೀವು ನಾಳೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬೇಕು. ಕಳಶ ಸ್ಥಾಪನೆ ಮಾಡೋರು ನಾಳೆ ಅಂದರೆ ಕಳಶ ಇಡ್ತಾರಲ್ಲ ನವರಾತ್ರಿಗೆ, ಅಂಥವರು ತೆಂಗಿನಕಾಯಿನ ಅರ್ಪಿಸ್ಬೇಕು ಅಮ್ಮನಿಗೆ. ಮತ್ತು ಅಮ್ಮನಿಗೆ ನೈವೇದ್ಯ ತಾಮಸಿಕ ಭೋಜನ ಮಾಡಬೇಕು. ಅಂದರೆ ವೆಜಿಟೇಬಲ್, ಅದಕ್ಕೆ ನೀವು ವಿಶೇಷವಾಗಿ ವೆಜಿಟೇಬಲಿಂದ ಮಾಡಿರುವಂಥ ಅಂದರೆ ತರಕಾರಿಯಿಂದ ಮಾಡಿರುವಂಥ ನೈವೇದ್ಯ ಮಾಡಬೇಕು. ಇಲ್ಲ ಬೆಲ್ಲದನ್ನು, ಇಲ್ಲಾಂದರೆ ಏನಾದರೂ ನೈವೇದ್ಯ ತಾಯಿಗೆ ಮಾಡಬೇಕು ನೀವು. ಅಂದರೆ ಈ ನವರಾತ್ರಿಯಲ್ಲಿ ನೀವು ಪೈರು ಹಾಕೋರು ಅಂದರೆ ಗೋಧಿ, ಧಾನ್ಯಗಳ ಪೈರು ಈ ಥರ ಹಾಕೋದೇನೆಂದರೆ ಪ್ರಕೃತಿ ಮಾತೆನೇ ಮಹಾಶಕ್ತಿ ಮಾತೆ, ದುರ್ಗಾ ಮಾತೆ. ಅದರಿಂದ ಪ್ರಕೃತಿನೇ ತಾಯಿ. ಅದರಿಂದನೇ ಎಲ್ಲರೂ ನವರಾತ್ರಿ ದಿನ ಪೈರು ಹಾಕ್ತಾರೆ. ಅಂದರೆ ನವಧಾನ್ಯಗಳ ಪೈರು ಹಾಕಿದ್ರೆ ನವಗ್ರಹಕ್ಕೆ ಸಂಬಂಧಪಟ್ಟಂತೆ ತಾಯಿ ದುರ್ಗಾದೇವಿನ ಆರಾಧನೆ ಮಾಡೋದು. ದುರ್ಗಾದೇವಿಗೆ ನಾಳೆ ನೀವು ಕೆಂಪು ವಸ್ತ್ರ ಅಂದರೆ ಬ್ಲೌಸ್ ಪೀಸು ಸೀರೆ ಇಡೋರಾದರೆ ಕೆಂಪು ವಸ್ತ್ರನ ಇಟ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಪೈರು ನಾಳೆ ಹಾಕಬೇಕು ನೀವು. ವಿಶೇಷವಾಗಿ ನೀವು ಪೈರು ಹಾಕಿ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮಾತಾಗೆ ದುರ್ಗಾ ಸಪ್ತಶ್ರುತಿ ಪಾರಾಯಣ ಮಾಡಬೇಕು ನೀವು. ಸಪೋಸ್ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಮಾಡೋದಕ್ಕೆ, ಅದನ್ನು ಯಾರಾದರೂ ಒಬ್ಬರನ್ನ ಇವ್ರು ಇರ್ತಾರಲ್ಲ ಪೂಜೆ ಮಾಡೋರು, 500 ಕೈಯಿಂದ ನೀವು ಮಂತ್ರನ ಹೇಳಿಸ್ಬೋದು. ದುರ್ಗಾ ಸಪ್ತಶ್ರುತಿ ಅಂದರೆ ತುಂಬ ಶಕ್ತಿಶಾಲಿಯಾದ ಇದು ದುರ್ಗಾ ಸಪ್ತಶ್ರುತಿ. ಇದನ್ನು ಮನೇಲಿ ಹೇಳೋದ್ರಿಂದ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ನವರಾತ್ರಿಯಲ್ಲಿ ತುಂಬ ವಿಶೇಷ. ಮತ್ತು 9 ದಿನ ಯಾರೂ ಮನೆಯಲ್ಲಿ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಡ್ರಿಂಕ್ಸ್ ಮಾಡೋ ಹಾಗಿಲ್ಲ, ಅಶಬ್ದ ಮಾತಾಡೋ ಹಾಗಿಲ್ಲ, ಯಾರಿಗೂ ಬೈಯೋ ಹಾಗಿಲ್ಲ, ಮತ್ತು ಯಾರನ್ನು ಆಡ್ಕೊಳ್ಳೋ ಹಾಗಿಲ್ಲ, ಇನ್ನೊಬ್ಬರು ನೋಡಿ ಅಸೂಯೆ ಪಡೋ ಹಾಗಿಲ್ಲ. ಕಳಶ ಸ್ಥಾಪನೆ ಮಾಡ್ತೀರಾ ನವರಾತ್ರಿ ದಿನ, ತುಂಬ ವಿಶೇಷವಾದದ್ದು ಇದು. ನಡೆಸ್ಕೊಂಬಂದಿರೋರಾದರೆ, ಇಲ್ಲಾಂದರೆ ಕೆಲವ್ರು ಏನಪ್ಪ ಅಂದರೆ ಈ ಯುಗಾದಿ ಹಬ್ಬ ಕಳೆದು ಮಾರನೇ ಬೆಳಗ್ಗೆಗೆ ನಾನ್ ವೆಜ್ ಎಲ್ಲ ತಿಂತಾರೆ, ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಬಟ್ ಏನಂದರೆ ನವರಾತ್ರಿ ದಿನ ಕಳಶ ಹೂಡೋರು ಮಾತ್ರ ಏನೂ ಮಾಡೋ ಹಾಗಿಲ್ಲ ನಾನ್ ವೆಜ್ಜು. ಹಬ್ಬದ ದಿನ ಬೆಳಗ್ಗೆನೂ ಅಷ್ಟೇ ಏನೂ ಮಾಡೋ ಹಾಗಿಲ್ಲ ನಾನ್ ವೆಜ್, ಓನ್ಲಿ ವೆಜ್ಜು. ಕಳಶಕ್ಕೆ ನೀವು ಬೆಳಗ್ಗೆ ಎದ್ದು ಬೇಗ ಎದ್ದು ನಾಳೆ ಹೂಡ್ತೀರಾ, ಮತ್ತು ನೀವು ನಾಡಿದ್ದು ಬೇಗ 9 ದಿನ ಬೇಗ ಎದ್ದು ದೀಪಾರಾಧನೆ ಮಾಡಬೇಕು ತಾಯಿಗೆ. ಈಗ ಅಕಸ್ಮಾತು ಕೆಲವರು ಕಳಶ ಇಡ್ತಾರೆ, ಕೆಲವ್ರು ಕಳಶ ಇಡೋದಿಲ್ಲ, ಪೈರು ಹಾಕ್ತಾರೆ, ಕೆಲವ್ರು ಹಾಕೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ತಾಯಿನ ನೆನೆಸ್ಕೊಂಡು ಡೈಲಿ ನೀವು ಮನೆಯಲ್ಲಿ ತುಪ್ಪದ ದೀಪನೇ ಹಚ್ಚಬೇಕು. ಆ ಮಾತಾ ದುರ್ಗಾ ತಾಯಿನ ನೆನೆಸ್ಕೊಂಡು ನೀವು ತುಪ್ಪದ ದೀಪ ಹಚ್ಚಿ, ಮತ್ತು ನೀವು ಡೈಲಿ 9 ದಿನ ನೀವು ದುರ್ಗಮ್ಮ ತಾಯಿಯ ಟೆಂಪಲ್ಗೆ ಹೋಗಬೇಕು. ದುರ್ಗಾದೇವಿಯ ದೇವಸ್ಥಾನ ಇರುತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ನೀವು ಕಾಯಿ ಒಡೆದಿನೇ ಪೂಜೆ ಮಾಡಿಸ್ಬೇಕು. ತಾಯಿಗೆ ನವರಾತ್ರಿಯಲ್ಲಿ ತೆಂಗಿನಕಾಯಿ ಒಡೆದು ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ವಿಧವಾದ ಒಂದು ದೋಷ ಹೋಗಿ ನಿಮಗೆ ಒಳ್ಳೆಯದಾಗತ್ತೆ. ನೋಡಿ, 9 ದಿನ ಈ ರೀತಿ ಮಾಡೋದ್ರಿಂದ ಡೈಲಿ ಹೋಗಬೇಕು, ತಾಯಿಗೆ ತುಪ್ಪದ ದೀಪ ಹಚ್ಚಬೇಕು, ಕಾಯಿ ಒಡೆದು ಪೂಜೆ ಮಾಡಿಸ್ಕೊಂಡು ಬರಬೇಕು. ಮನೆಯಲ್ಲೂ ಕಾಯಿ ಹೊಡಿಬೇಕು, ತುಪ್ಪದ ದೀಪ ಹಚ್ಚಬೇಕು. ಯಾಕೆ ಅಂದರೆ ಬುಧ ಗ್ರಹ ತುಂಬ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಮಕ್ಕಳಿಗೆಲ್ಲ ಓದೋದ್ರಲ್ಲಿ ಎಲ್ಲ ತುಂಬ ಚಾತುರ್ಯರಾಗ್ತಾರೆ. ತುಪ್ಪದ ದೀಪ, ತಾಯಿ ದುರ್ಗಾದೇವಿನೇ ಬುಧಗ್ರಹನ ಆಳೋವಂಥ ಗ್ರಹ. ಬುಧಗ್ರಹ ಶಾಂತಿಯಾಗಬೇಕು ಅಂದರೆ ಬುಧಗ್ರಹ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು, ನಿಮಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು,
ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಕೈ ಹಾಕಿದ್ರೆ ಸಕ್ಸಸ್ ಆಗಬೇಕು ಅಂದರೆ ಬುಧಗ್ರಹನಿಂದನೇ. ಬುಧಗ್ರಹ ಬಿಸ್ನೆಸ್ ಕಾರಕ, ವಿದ್ಯಾಕಾರಕ, ಬುದ್ಧಿಕಾರಕ. ಅದರಿಂದ ಬುಧಗ್ರಹನ ಆರಾಧನೆಗೋಸ್ಕರ ನೀವೇನು ಮಾಡಬೇಕು, ಬುಧಗ್ರಹನ ಕಂಟ್ರೋಲ್ ಮಾಡೋದೇ ತಾಯಿ ದುರ್ಗಾದೇವಿ. ಮಾತಾ ದುರ್ಗಾನ ನೀವು 9 ದಿನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ ನೀವು ಹಾಕಿದ ಕೆಲಸಕ್ಕೆ ಎಲ್ಲ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಸಖತ್ತು ದುಡ್ಡು ಬರುತ್ತೆ, ನಿಮಗೆ ಹಣ ಪ್ರಾಪ್ತಿ ಆಗುತ್ತೆ, ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿ ಆಗುತ್ತೆ, ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಅದರಿಂದ ಬುಧಗ್ರಹ ಶಾಂತಿ ಆಗುತ್ತೆ. ನೀವು ಪ್ರತಿದಿನ ಹೋಗಿ ದೇವಸ್ಥಾನದಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಿಸಿ, ಮನೆಯಲ್ಲೂ ಕಾಯಿ ಹೊಡೆದು ಪೂಜೆ ಮಾಡಿ, ದುರ್ಗಮ್ಮ ತಾಯಿಗೆ ವೆಜ್ಜಿಂದ ಮಾಡಿರುವಂಥ ನೈವೇದ್ಯ ಮಾಡಿ ತಾಯಿಗೆ. ಆದರೆ ದೇವರಿಗೆ ಮಾಡೋ ನೈವೇದ್ಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಈರುಳ್ಳಿ ಎರಡೂ ಹಾಕಬೇಡಿ. ದುರ್ಗಮ್ಮ ದೇವಿಗೆ ನೀವು ನೈವೇದ್ಯ ಮಾಡ್ತೀರಲ್ಲ ಅದಕ್ಕೆ ಕಳಶ ಸ್ಥಾಪನೆ ಮಾಡಿರೋರು, ಇಲ್ಲ ಮಾಮೂಲಿ ಹಾಗೆ ನಾವು ನೆನೆಸ್ಕೊಂಡು ತಾಯಿಗೆ ಪೂಜೆ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಹೀಗೆ ನೀವು ದುರ್ಗಾದೇವಿನ ಆರಾಧನೆ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ತಾಯಿಗೆ ನೀವು ಅರ್ಚನೆ ಮಾಡೋದ್ರಲ್ಲಿ ಪತ್ರೆಗಳ ಯೂಸ್ ಮಾಡಬೇಕು. ಮರ್ಗ ಪತ್ರೆ, ಪನ್ನೀರ್ ಪತ್ರೆ, ಬಿಲ್ವ ಪತ್ರೆ, ಇದು ಗರಿಕೆ, ಇದೆಲ್ಲ ಪತ್ರಗಳನ್ನು ಹಾಕಿ ತಾಯಿಗೆ ಅರ್ಚನೆ ಮಾಡಿ ದಿವಸ ಸಪ್ತಶ್ರುತಿ ಪಾರಾಯಣ ಮಾಡಿ, ದುರ್ಗಾ ಅಷ್ಟೋತ್ತರ ಪಾರಾಯಣ ಮಾಡಿ, ಇದೆಲ್ಲ ಮಾಡಿ, ಅನ್ನಪೂರ್ಣೇಶ್ವರಿ ಅಷ್ಟೋತ್ತರ ಡೈಲಿ ಒಂದೊಂದು ಅಷ್ಟೋತ್ತರನ ಪಾರಾಯಣ ಮಾಡಿ, ಮತ್ತು ಶ್ರೀ ಸೂಕ್ತ ಕೂಡ ಪಾರಾಯಣ ಮಾಡಿ ನೀವು. ಆದರೆ ದುರ್ಗಾ ಸಪ್ತಶ್ರುತಿ ಮಾತ್ರ ತುಂಬ ಅಂದರೆ ತುಂಬ ಶಕ್ತಿಶಾಲಿ. ಅದರಿಂದ ಇದನ್ನು ನೀವು ಪಾರಾಯಣ ಮಾಡೋದ್ರಿಂದ ಕಳಸ ಕುಡಿಸಿರೋರು ಮಹಾ ತಾಯಿ ಶಕ್ತಿ ಮಾತೆನ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಮಾಡಬೇಕು. ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನಪ್ಪ ಅಂದರೆ, ನೀವು ವಿಶೇಷವಾಗಿ ಗೋಮಯ ಎಲ್ಲ ಹಾಕಿ ಕಳಸದೊಳಗಡೆ ನೀವು ಪಚ್ಚಕರ್ಪೂರ, ಅರಿಶಿನ ಕುಂಕುಮ, ಗೋಮಯ, ಹಾಲು, ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ ಇದೆಲ್ಲ ಹಾಕ್ಬಿಟ್ಟು ಕಳಸದೊಳಗಡೆ ನೀವು ವಿಳೆದೆಲೆ, ಇಲ್ಲ ಅಂದರೆ ಮಾವಿನ ಸೊಪ್ಪು, ವಿಳೆದೆಲೆ ಎರಡಿಟ್ರೂ ಪರವಾಗಿಲ್ಲ, 3 ವಿಳೆದೆಲೆ, ಮಾವಿನ ಸೊಪ್ಪು 5 ದಳ ಇರೋವಂಥದ್ದು ಅದರೊಳಗಡೆ ಇಟ್ಟು ನೀವು ಕಳಸನ ಸ್ಥಾಪನೆ ಮಾಡ್ಕೋಬೋದು. ತೆಂಗಿನಕಾಯಿ ಇಟ್ಬಿಟ್ಟು ಅದಕ್ಕೆ ವಸ್ತ್ರ, ಕೆಂಪು ವಸ್ತ್ರ ಇಟ್ಬಿಟ್ಟು ಮಹಾಶಕ್ತಿ ಮಾತೆನ ನೀವು ಸ್ಥಾಪನೆ ಮಾಡ್ಕೊಳ್ಳಿ. ಅನಂತರ ನೀವು ಸ್ಥಾಪನೆ ಮಾಡೋಕ್ಕೆ ಮುಂಚೆ ಗಣಪನ ತಂದು ಕೂಡಿಸ್ಬೇಕು. ನೀವು ಗಣಪನಿಗೆ ಅಭಿಷೇಕ, ಪೂಜೆ, ಅಕ್ಷತೆ ಅರ್ಚನೆ ಇದೆಲ್ಲ ಮುಗಿಸಿ ನೀವು ಆನಂತರ ಮಾತೆನ ಕರಿಬೇಕು. ಫಸ್ಟು ಮಗನ್ನ, ಆಮೇಲೆ ತಾಯಿನ. ಯಾಕೆಂದರೆ ಮಗನ ಪೂಜೆ ಮಾಡಬೇಕು. ಬುದ್ಧಿಕಾರಕ, ಎಲ್ಲ ಲಕ್ಷ್ಮೀಕಾರಕ, ಮಕ್ಕಳಿಗೆ ವಿದ್ಯೆಕಾರಕ ಎಲ್ಲ ಗಣಪ. ಬುಧದೇವನಿಗೆ ಅಧಿಪತಿ ಕೂಡ ಬುದ್ಧಿ ಅಂದರೆ ಗಣಪ. ಬುಧದೇವನಿಗೆ ಶಾಂತಿ ಆಗೋದು ಕೂಡ ಗಣಪನ ಪೂಜೆ ಮಾಡಬೇಕು. ತಾಯಿ ದುರ್ಗಮ್ಮ ಪೂಜೆ ಕಂಟ್ರೋಲ್ ಮಾಡೋದು ಯಾರು? ತಾಯಿ ಮಾತಾ ದುರ್ಗಾ. ಎಲ್ಲರಿಗೂ ಕಂಟ್ರೋಲ್ ಮಾಡೋದು ಮಾತಾ ದುರ್ಗಾ. ಆದರೆ ಮೊದಲಿಗೆ ನೀವು ಗಣಪನ ಆರಾಧನೆ ಮಾಡಿ ನಂತರ ನೀವು ಮಾತಾ ದುರ್ಗನ ಆರಾಧನೆ ಮಾಡಬೇಕು. ಈ ರೀತಿ ಮಾಡಿ ನೀವು ಸ್ಥಾಪನೆ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕು, ಮಾತಾ ದುರ್ಗಾನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಪೂಜೆ, ನೈವೇದ್ಯ, ಅರ್ಚನೆ, ಧ್ಯಾನ ಎಲ್ಲ ಮಾಡಬೇಕು. ಇದೆಲ್ಲ ಮಾಡಿ ನೀವು ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಅದೇ ಆಗತ್ತೆ. ಆನಂತರ ನೀವು ಸಪ್ತಶ್ರುತಿ ಪಾರಾಯಣ ಮಾಡುವಾಗ ಆದರೆ ನಿಮ್ಮ ಕೈಯಲ್ಲಿ ಮಾಡಬೇಕು. ಇಲ್ಲ ಅಂದರೆ 500ನ ಕರ್ಕೊಂಬಂದು ಮಾಡಿಸಿ. 9 ದಿನವೂ 500 ಕರ್ಕೊಂಬಂದು ಮಾಡಿಸ್ಬೋದು. ಇಲ್ಲ ನಿಮ್ಮ ಕೈಲಾದ್ರೆ ಯಾವುದು ತುಂಬ ಶ್ರದ್ಧಾ ಭಕ್ತಿ ಅಂದರೆ ಉಪವಾಸ ಮಾಡಬೇಕಾಗತ್ತೆ. ಸಪ್ತಶ್ರುತಿ ಪಾರಾಯಣ ಮಾಡೋರು ನಾಳೆನೂ ಅಷ್ಟೇ, ನೀವು ಕಳಸ ಉಡೋಕ್ಕೆ ಮುಂಚೆ, ಕಳಸ ಊಡಾದ್ಮೇಲೆ ನೀವು ಊಟ ಮಾಡಿ, ಪೂಜೆ ಎಲ್ಲ ಮುಗಿದ್ಮೇಲೆ ಅಂಥವ್ರಿಗೂ ನೀವು ಏನು ತಿನ್ನೋಕ್ಕೆ ಹೋಗಬೇಡಿ. ಕೈಲಿ ಆಗೋರಾದರೆ ಉಪವಾಸ ಇರಿ. ಇಲ್ಲಾಂದರೆ ಏನಾದರೂ ಸ್ವಲ್ಪ ಹಾಲು ಹಣ್ಣು ತೊಗೊಂಡು ಪೂಜೆ ಮಾಡಿ ಆನಂತರ ನೀವು ಭೋಜನ ಮಾಡ್ಬೋದು. ಹೀಗೆ ಪಾರಾಯಣ ಮಾಡಿ ನೀವು. ಆಮೇಲೆ ಶಿವಾರಾಧನೆ ಮಾಡ್ಕೊಳ್ಳಿ. ಅದ್ರ ಜೊತೆ ನಾಳೆ ಹೊಸ ವರ್ಷ ಇದೆ, ಕಳಸ ಸ್ಥಾಪನೆ, ಚೈತ್ರ ನವರಾತ್ರಿ, ಮತ್ತು ಶ್ರೀ ರಾಧಾ ತಾಯಿನ, ಈ ತಾಯಿ ದುರ್ಗಮ್ಮ, ರಾಧೆ ಮಾತೆ ಎಲ್ಲ ಒಂದೇ. ರಾಧಾ ಕೃಷ್ಣನ ನೆನೆಸ್ಕೊಳ್ಳಿ, ಪರಮೇಶ್ವರ ಶ್ರೀ ಪ್ರಭು ಶಿವನನ್ನು ನೆನೆಸ್ಕೊಂಡು ನೀವು ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದಿಂದ
ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ನೋಡಿ, ಇದು ಮಂಗಳವಾರ ಹಬ್ಬ ಬೀಳ್ತಾ ಇದೆ, ನವರಾತ್ರಿ ಕೂಡ ಮಂಗಳವಾರ ಬೀಳ್ತಾ ಇದೆ. ಆದ್ದರಿಂದ ಮಂಗಳ ರಾಜನಾಗ್ತಾರೆ, ಇಲ್ಲಿ ಶನಿದೇವ ಮಂತ್ರಿ ಆಗ್ತಾರೆ. ಅದರಿಂದ ಶನಿದೇವ ಹಾಗೂ ಮಂಗಳ ಇವೆರಡೇ ಆಳೋದು. ಈ ವರ್ಷ ಇವರಿಬ್ಬರ ಆಳ್ವಿಕೆಯೇ ಜಾಸ್ತಿ. ಅದರಿಂದ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಮಂತ್ರ ಜಪ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿಗಲಿ ಅಂತ ಆ ಪರಮಾತ್ಮನಲ್ಲಿ ಕೇಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಹಬ್ಬ ನಾಳೆ. ನಿಮಗೆಲ್ಲ ಶುಭಾಶಯಗಳು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಮತ್ತೆ ಹೊಸ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ತೆ.